ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್. ಇತ್ತೀಚೆಗೆ ಅಸಾಂಪ್ರದಾಯಿಕ ಇಂಧನ ಮೂಲಗಳ ಮುಖಾಂತರ ಅವು ಇಂಧನವನ್ನು ವಿದ್ಯುತ್ತನ್ನು ತಯಾರಿಸಿ ಸಾರ್ವಜನಿಕರಿಗೆ ನೀಡ್ತಾ ಇದ್ದಾರೆ. ಅದೇ ರೀತಿ ಈಗ ಸೌರ ಮತ್ತು ಪವನ ವಿದ್ಯುತ್ ಶಕ್ತಿಗೆ ಹೆಚ್ಚು ಬೇಡಿಕೆ ಇರುವಂಥದ್ದು ಮತ್ತು ಅವುಗಳನ್ನು ಹೆಚ್ಚು ಯಂತ್ರಗಳನ್ನು ಅಳವಡಿಸ್ತಾ ಇದ್ದಾರೆ. ಆದರೆ ಪವನ ಶಕ್ತಿ ವಿದ್ಯುತ್ತನ್ನು ಸರಬರಾಜು ಮಾಡುವಂಥ ಕಂಪ್ನಿಗಳು ಇಲ್ಲಿ ರೈತರ ಮೇಲೆ ದೌರ್ಜನ್ಯ ಮಾಡ್ತಿರೋದು ಕಂಡುಬರ್ತದೆ. ಇತ್ತೀಚೆಗೆ ಕುಷ್ಟಗಿ ಭಾಗದಲ್ಲಿರುವಂಥ ಒಂದು ಕಡೆ ಏನು ಟೆಂಗುಂಟಿ ಬೆಳೆ ರೈತನ ಮೇಲೆ ಹಲ್ಲೆ ನಡೆದಿತ್ತು. ಆ ಹಲ್ಲೆಯ ನಂತರದಲ್ಲಿ ಮತ್ತೆ ಈಗ ಇನ್ನೊಂದು ಪ್ರಕರಣ ಈಗ ವರದಿಯಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಯಲಬುರ್ಗಾ ತಾಲೂಕಿನ ಸಿಡ್ಲಿಬಾವಿ ಬಳಿ ಒಂದು ಗ್ರಾಮಕ್ಕೆ ಹೊಂದಿಕೊಂಡೆ ಮತ್ತು ಅದರ ನಿಯಮವನ್ನು ಉಲ್ಲಂಘಿಸಿ ಮೇಸೆರೆಂಟಿಕ್ ಎಂಬಂಥ ಪವನ ವಿದ್ಯುತ್ ಶಕ್ತಿ ಕಂಪನಿಯು ಇಲ್ಲಿ ವಿದ್ಯುತ್ ಯಂತ್ರಗಳನ್ನು ಪವನ ವಿದ್ಯುತ್ ಶಕ್ತಿಯ ವಿದ್ಯುತ್ ಯಂತ್ರಗಳನ್ನು ಅಳವಡಿಸ್ತಾ ಇದ್ದಾರೆ. ಆದರೆ ಈ ಯಂತ್ರಗಳನ್ನು ಅಳವಡಿಸುವುದರಲ್ಲಿ ಅದು ನಿಯಮವಿದೆ. ಆ ನಿಯಮವನ್ನು ಸಹ ಇಲ್ಲಿ ಉಲ್ಲಂಘಿಸಿದ್ದಾರೆ ಮತ್ತು ಗ್ರಾಮ ಪಂಚಾಯಿತಿಯಿಂದ ಇಲ್ಲಿ ಅವುಗಳಿಗೆ ನಿರಾಪಕ್ಷಣೆ ಏನು NOC ತಗೋಬೇಕಾಯಿತು ಆ NOCಯನ್ನು ನೀಡಿದ್ದನ್ನು ರದ್ದುಪಡಿಸಲಾಗಿದೆ. ಆದರೂ ಸಹ ಅವರು ಅಲ್ಲಿ ಈ ಗಾಳಿ ಯಂತ್ರವನ್ನು ಅಳವಡಿಸ್ತಾ ಇದ್ದಾರೆ. ಏನಂತ ಹೇಳಿದರೆ ಗ್ರಾಮದಿಂದ ಕೇವಲ 1.5 ಮೀಟ್ರು ಅಂದರೆ ಇದು 250 ಮೀಟರ್ಗಿಂತ ದೂರದಲ್ಲಿ ಇರಬೇಕು ಅನ್ನುವಂಥ ನಿಯಮಿದೆ. ಆದರೆ ಅದಕ್ಕಿಂತ ಒಳಗೇ ಇರುವಂಥ ವಿದ್ಯುತ್ ಯಂತ್ರಗಳನ್ನು ಅಲ್ಲಿ ಅಳವಡಿಸ್ತಿದೆ. ಜೊತೆಗೆ ಅಲ್ಲಿ ಅಳವಡಿಸಿರುವಂಥ ವಿದ್ಯುತ್ ಯಂತ್ರಗಳಿಂದಾಗಿ ಅಲ್ಲಿ ಅಂತರ್ಜಲ ಮಟ್ಟ ಕುಸಿಸ್ತಾ ಇದೆ ಮತ್ತು ಪರಿಸರ ಹಾನಿ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಪವನ ವಿದ್ಯುತ್ ಶಕ್ತಿ ಯಂತ್ರವನ್ನು ಅಳವಡಿಸಬಾರ್ದು ಎನ್ನುವುದು ಆ ಗ್ರಾಮಸ್ಥರ ವಾದವಾಗಿದೆ ಮತ್ತು ಅವರು ಅವುಗಳನ್ನು ತಡೆಯುವಂಥ ಪ್ರಯತ್ನ. ನಮ್ಮದು ಇಲ್ಲಿ ಸಮಸ್ಯೆ ಏನಾಗಿದೆ ರೀ, ಒಂದು 10-11 ಮನೆ ಅದಾವೆ ಸರ್. 10-11 ಮನೆ ಅದಾವೆ ರೀ. ಈಗ ನಮ್ಗೆ 150 ಮೀಟ್ರ್ ಐತ್ರಿ ಇದು ಮೀಟ್ರ್. ಅದು ರೂಲ್ಸ್ ಪ್ರಕಾರ 200 ಮೀಟ್ರ್ ಅಂತ ಇರ್ಬೇಕು ರೀ. ಅದನ್ನು ಕೇಳ್ತೇಪ್ಪ ಅಂದ್ರೆ ನಾವು ಹೋಗಿ ಪಂಚಾಯತಿಗೆ ಹೋಗಿ ನಾವು ಅಷ್ಟು ಕುಂತು ಇದು PDO ಕೇಳಿದ್ವಿ, ಈ ಥರ ಅನ್ಯಾಯ ಆಗೈತೆ ನಮಗೆ ಲೆಟರ್ ಕೊಡು ಅಂತ ಕೇಳಿದ್ವಿ. ಅವ್ರು PDO ಏನಂತೇಳಿ NOC ಕೊಡ್ಬೇಕಾರೆ ಏನಂತ ಬರ್ಕೊಟ್ಟಿದ್ರಿ, ನಾವು ರೈತರ ಕಡೆಯಿಂದ ಸಮಸ್ಯೆ ಏನಾರು ತಕರಾರು ಬಂತಪ್ಪ ಅಂದ್ರೆ ನಾವು NOC ಕ್ಯಾನ್ಸಲ್ ಮಾಡ್ತು ಅಂತ ಹೇಳಿದ್ವಿ. ಆ ಥರ NOC ಕ್ಯಾನ್ಸಲ್ ಮಾಡೀವಿ ನಾವು ಅಂತಂದು PDO ಕೊಟ್ಟನ್ರಿ. ಕೊಟ್ಟ ಮೇಲೆ PDO ಮೇಲೆ ದಬ್ಬಳಿಕೆ ಹಾಕಿ ಆ ಥರ ರೂಲ್ಸ್ ಐತಿ ಈ ಥರ ರೂಲ್ಸ್ ಐತಿ ಅಂತಂದು ಅವ್ರು ಮತ್ತೆ NOC ತರಕ್ಕೆ ಬಂದಾರ್ರಿ. ನಾವು ಒಬ್ಬೊಬ್ಬರು 20 ಬೋರ್ ಹಾಕ್ಯಾರ. 20 ಬೋರ್ ಹಾಕಿದ್ರೆ ಒಂದೊಂದು 2 ಇಂಚ್ ನೀರು ಬಿದ್ದಾವೆ. ಅದರಿಂದ ಕೃಷಿ ಮಾಡ್ಕೇಸಿ ಜೀವನ ಮಾಡ್ತಾರೆ ರೈತರು ಅಷ್ಟು ಎಲ್ಲರೂ ಇರೋದಿಲ್ಲ. ಇಲ್ಲಿ ಯಾರು ಇದು ಗೌರ್ಮೆಂಟ್ ನೌಕರಿದಾರ ಯಾರಲ್ಲ, ಅತಿ ಕೇವಲ ಒಬ್ಬರು 10-15 ಲಕ್ಷ ಸಾಲದ ಒಳಗದೀವಿ ನಾವು. ಅಂಥ ಪರಿಸ್ಥಿತಿ ಐತಿ ನಮಗೆ. ಆ ಥರ ಇತ್ತಪ್ಪ ನಾವು ದಯಮಯ ಅಂತ ಬಿಟ್ಟು ಹೇಳಿದ್ರಂದ್ರೆ ಅವ್ರು ಕುಷ್ಟಿಯಾರನ್ನ ಯಾರ್ಯಾರನ್ನ ರೌಡಿಗಳು ಕರ್ಕೊಂಬಂದು ದಬ್ಬಳಿಕೆ ಮಾಡಿ ಮತ್ತೆ ನಿನ್ನೆ 3,000 ಕೊಟ್ಟು ಕಾಯಿಸಿ ಇಲ್ಲಿ ಹೆಣ್ಮಕ್ಳು ಕರ್ಕೊಂಬಂದು ಗುಂಡಗಿರಿ ಮಾಡಿಸಿದ್ರು. ಹೆಣ್ಮಕ್ಳ ಕೈಲಿ ಮಾಡಿಸಿ ಈರಪ್ಪನ ಗುಂಡಪ್ಪನ ಇನ್ನೊಂದಿಬ್ಬರು 3 ಜೈಲಿಗೆ ಕಳಿಸಿಬಿಟ್ರೆ ನಾವು ಈ ಲೊಕೇಶನ್ 2 ದಿನದಿಂದ ಮುಗಿಸ್ಬೋದು ಅಂತ ಅವರು ಮಾತಾಡೋ ಸಮಿತಿಗೆ ವಿಡಿಯೋ ಅದಾವ್ರು. ನಮ್ಮ ಹತ್ರ ವಿಡಿಯೋ ಅದಾವ. ನಾವು ಏನು ಹೇಳಿದ್ರು ನಮಗೆ ಮನಸ್ಸು ನಮಗೆ ಇಲ್ಲಿ ಯಾರು ಸಪೋರ್ಟ್ ಕೊಡೋಕೆ ತಯಾರಿಲ್ಲ. ಅದ್ರ ಸಲುವಾಗಿ ನಾವು ನಮ್ಮ ಕಷ್ಟ ನಿಮ್ಮ ಮುಂದೆ ಹೇಳ್ಕೊಬೇಕಂತ ನಿಮ್ಮನ್ನು ಕರೆಸಿದ್ ಸರ್. ಸರ್ ಇಲ್ಲಿ ನಮಗೆ ಫ್ಯಾನ್ ತೊಂದರೆ ಆಗ್ತಿದೆ ಸರ್. ನಾವಿಲ್ಲಿ ತುಂಬ ಬಡವರಿದ್ದೀವಿ ಸರ್. ನಮಗೆ ಈ ಫ್ಯಾನಿನಿಂದ ತುಂಬ ಕಷ್ಟ ಆಗುತ್ತೆ. ನಮಗೆ ಬೋರ್ ಹಾಕ್ಸ್ಕೊಂಡು ನೀರು ಹೋಗಿ ನಮಗೆ ತೊಂದರೆ ಆಗಿದೆ. ಇವಾಗ ಎಷ್ಟು ಬೋರ್ ಹಾಕ್ಸಿದ್ರು ನೀರು ಬಿದ್ದಿಲ್ಲ. ನಮಗೆ ಒಂದೊಂದು ಬೋರ್ ಬಿದ್ದಿದ್ದಕ್ಕೆ ಇವಾಗ ರಾಯರೆಡ್ಡಿ ಸಾಹೇಬರು ನಮಗೆ ಕೈ ಬೋರ್ ಮಾಡಿಕೊಟ್ಟಿದ್ದಾರೆ. ನಿರಂತರ ಜ್ಯೋತಿ ಮಾಡೋಗಿರ ಅದರಿಂದ ನಾವು ಬದುಕ್ತಾ ಇದ್ದೀವಿ ಸರ್. ಈ ಫ್ಯಾನಿಂದ ನಮಗೆ ತೊಂದರೆ ಆಗೋದಕ್ಕೆ ನಾವು ಬೇಡ ಅಂತ ಕೇಳ್ತಾ ಇದ್ದೀವಿ ಸರ್. ನಮಗೆ ನ್ಯಾಯ ಕೊಡಿಸಿ. ನಾವು 500 ಮೀಟ್ರಿಂದ ದೂರ ಇರಬೇಕು ಅಂತ ಹೇಳ್ತಾರೆ. ಅದು ಇಲ್ಲ ಸರ್. ಇಲ್ಲಿ 180-90 ಮೀಟ್ರ್ 70 ಮೀಟ್ರ್ ಐತೆ ಅಂತ ಸರ್. ಅದು ಬಿಟ್ಟು ಅದಕ್ಕೆ ನಮಗೆ ತೊಂದರೆ ಆಗೋದಕ್ಕೆ ನಾವು ಬೇಡ ಅಂತ ಹೇಳ್ತೀವಿ. ಈ ಮಧ್ಯೆ ಆ ಪವನ ವಿದ್ಯುತ್ ಶಕ್ತಿ ಅಳವಡಿಸುವ ಕಂಪ್ನಿಗಳು ಒಂದಿಷ್ಟು ಬೇರೆ ಜಿಲ್ಲೆಯಿಂದ ಒಂದಿಷ್ಟು ಬೇರೆ ಭಾಷಿಕರನ್ನು ಅಥವಾ ಬೇರೆ ಜಿಲ್ಲೆಯಿಂದ ಜನರನ್ನು ಕರ್ಕೊಂಡ್ಬಂದು ಈ ಕೇಳಲು ಹೋದ ರೈತರ ಮೇಲೆ ಹಲ್ಲೆ ಮಾಡುವಂಥ ಘಟನೆ ನಡೆದಿದೆ. ಅದೇ ರೀತಿ ಸಿಡ್ಲು ಭಾಗದಲ್ಲಿ ಸಹ ಬೇರೆ ಜಿಲ್ಲೆಯಿಂದ ಬಂದಿರುವಂಥ ಮಹಿಳೆಯರೊಂದಿಗೆ ಇವರ ಮೇಲೆ ಗಲಾಟೆಯನ್ನು ಮಾಡಿಸಿದ್ದು ಕಂಡು ಬಂದಿದೆ. ಈ ಒಟ್ಟಾರೆಯನ್ನು ನೋಡೋದಾದರೆ ಇಲ್ಲಿ ಎಲ್ಲೋ ಒಂದು ಕಡೆ ಇವುಗಳ ನಿಯಮವಿಲ್ಲದೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಬೆಂಬಲ ವ್ಯಕ್ತವಾಗ್ತಿದೆ ಅನ್ನುವಂಥದ್ದು ಕಾಣ್ತಿದೆ. ಯಾಕಂತ ಹೇಳಿದ್ರೆ ಪವನ ಶಕ್ತಿಯನ್ನು ಬೇಕು, ಆದರೆ ನಿಯಮ ಬಾಹಿರವಾಗಿ ಅಥವಾ
ಅನ್ನು ಉಲ್ಲಂಘಿಸಿ ಆಗ್ತಾ ಇದ್ದರೆ ಅವುಗಳ ಮೇಲೆ ಕ್ರಮ ಕೈಗೊಳ್ಳುವುದು ತೀರಾ ಅವಶ್ಯಕತೆ. ಅದ್ರ ಜೊತೆಗೆ ಇಲ್ಲಿ ಜನರೊಂದಿಗೆ ಸಹಕಾರ ತೆಗೆದುಕೊಂಡೇ ಮಾತ್ರ ಮಾಡಬೇಕು. ಆದರೆ ಇಲ್ಲಿ ಜನರನ್ನು ದೂರವಿಟ್ಟು ಜನರೊಂದಿಗೆ ವಾಗ್ವಾದ ಮಾಡಿ ಜನರೊಂದಿಗೆ ಗಲಾಟೆ ಮಾಡಿಕೊಂಡು ಪವನ ಶಕ್ತಿಯನ್ನು ಅಳವಡಿಸ್ತಾ ಇರೋದು ನೋಡಿದರೆ ಇಲ್ಲಿ ಎಲ್ಲೋ ಅಧಿಕಾರಿಶಾಹಿಗಳು ಶಾಮೀಲಾಗಿರುವುದು ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಾದರೂ ಏನು ಯಲಬುರ್ಗಾ ಮತ್ತು ಕುಷ್ಟಗಿ ತಾಲೂಕಿನಲ್ಲಿ ನಡೀತಿರುವಂಥ ಪವನಶಕ್ತಿ ವಿದ್ಯುತ್ ಯಂತ್ರಗಳ ಅಳವಡಿಕೆ ಸಂದರ್ಭದಲ್ಲಿ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ತಾ ಇರ್ಬೋದು. ಹಿರಿಯ ಅಧಿಕಾರಿಗಳಿಗೆ ಮುಖ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.